ಅತಿವೃಷ್ಟಿಯಿಂದ ಹಾನಿಗೆ ಒಳಗಾದ ಬೆಳೆಯನ್ನ ಉಡುಪಿ ಅಪರ ಜಿಲ್ಲಾಧಿಕಾರಿ ಮಮತಾ ಉಡುಪಿಯ ತೋಟಗಾರಿಕೆ ಉಪನಿರ್ದೇಶಕರು ಭುವನೇಶ್ವರಿ ಅವರ ನೇತೃತ್ವದ ರಾಜ್ಯ ತಂಡ ತಾಲೂಕಿನ ವಿವಿಧೆಡೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿತು. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದುಮ್ಮವಾಡ, ಕಲಘಟಗಿ ಹಾಗೂ ತಬಕದ ಹೊನ್ನಳ್ಳಿ ಹೋಬಳಿಗೆ ಭೇಟಿ ನೀಡಿದ ಅಧಿಕಾರಿಗಳು ಬೆಳೆ ಹಾನಿ ಸಂಭವಿಸಿದ ಕುರಿತು ತಾಲೂಕು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡರು. ಮೆಕ್ಕೆಜೋಳ, ಭತ್ತದ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿಯನ್ನು ವೀಕ್ಷಣೆ ಮಾಡಿದರು. ಉಡುಪಿ ಅಪರ ಜಿಲ್ಲಾಧಿಕಾರಿ ಮಮತಾ ಅವರು ಮಾತನಾಡಿದರು. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿ ದಾಖಲಿಸಲಾಗಿದೆ. 5 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕಿನಗಳಿಗೆ ಭೇಟಿ ನೀಡಿವೆ. ಜಿಲ್ಲೆಯಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಎರಡೂ ಕೃಷಿ ಕ್ಷೇತ್ರಗಳ ಹಾನಿಯ ಕುರಿತು ಸಮೀಕ್ಷೆ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಸುಮಾರು 67,000 ಹೆಕ್ಟೇರ್ ಬೆಳೆ ಆಗಿದೆ. ಕಲಘಟಗಿ ತಾಲೂಕಿನಲ್ಲಿ ಯಾವ ಬೆಳೆಗಳಿಗೆ ಹಾನಿ ಸಂಭವಿಸಿದೆ ಎನ್ನುವುದರ ಕುರಿತು ರೈತರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೇವೆ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ರೈತರು ಅಳಲನ್ನು ಕೂಡ ತೋಡಿಕೊಂಡರು. ಬೆಳೆ ಹಾನಿ ಸಮೀಕ್ಷೆಗೆ ಬಂದಿದ್ದಂಥ ರಾಜ್ಯ ತಂಡದ ಅಧಿಕಾರಿಗಳ ಮುಂದೆ ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ಕಳೆದ ವರ್ಷ ಬರಗಾಲದಿಂದ, ಈ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿ ಸಂಭವಿಸಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸತತ ಮಳೆಗೆ ಸಿಲುಕಿ ಮೆಕ್ಕೆಜೋಳ ತೆನೆ ಕಟ್ಟಿಲ್ಲ, ಸೋಯಾಬೀನ್ ಬೆಳೆಯಂತೂ ಕೈಗೆ ಸಿಗಲಿಲ್ಲ. ಕೃಷಿಕರು ಸಾಲ ಸೂಲ ಮಾಡಿ ಬದುಕನ್ನು ನಡೆಸ್ತಾ ಇದ್ದಾರೆ. ಬೆಳೆ ಹಾನಿ ವರದಿ ಪಾರದರ್ಶಕವಾಗಿ ಮಾಡಿ ಪರಿಹಾರ ಒದಗಿಸಿ ಅಂತ ಅಧಿಕಾರಿಗಳ ಮುಂದೆ ರೈತರು ತಮ್ಮ ಅಳಲನ್ನು ತೋಡಿಕೊಂಡು ಮನವಿಯನ್ನ ಮಾಡಿದರು. ವರದಿ ಪ್ರಕಾಶ್ ದುಪ್ಪದ್, ಮಹಾಯುದ್ಧ ನ್ಯೂಸ್, ಧಾರವಾಡ. ತೋಟಗಾರಿ ಇಲಾಖೆ ತೋಟಗಾರಿಕೆ ಹಾಳಾಗೈತಿ, ಪ್ಯಾಡಿ ಹಾಳಾಗೈತಿ, ಗೋವಿನ ಜೋಳ ಆಗೈತಿ, ಕಬ್ಬು ಶುಗರ್ ನೋಟ್ ಮಾಡಿರಿ. ಯಾಕಂದ್ರೆ ಅದು ಇವತ್ತು ಏನಾಗೈತೆ ಅಂದ್ರೆ ಸಕ್ರೆ ಫ್ಯಾಕ್ಟ್ರಿಯವ್ರು ಏನು ಮಾಡ್ತಾರೆ, ಇಳುವರಿ ಕಮ್ಮಿ ತೋರ್ಸಾಕತ್ತಾರೆ. ನಮ್ಮದು 11 ಪಾಯಿಂಟ್ ಬಂದ ಸಕ್ರೆ ಇಳುವರಿ, ಅವ್ರು 11 ತೋರ್ಸಾಕತ್ತಾರೆ. ಇದ್ರಾಗ ಏನಂದ್ರೆ ಒಂದು ಸೈಡ್ ಈ ಸಾಲ ಏನೈತೆ 125, 160 ಮಟ್ಟ ಕಾಡಿಲ್ಲ. ಈಗ ರೌಂಡ್ ಏನೈತೆ ಅಂದ್ರೆ 14, ಇದು 120 ಹಿಂಕಾಳು. ಇದು ರೌಂಡ್ ಏನೈತಲ್ಲ ಇದು 120. ಅದರಿಂದ ಏನೈತೆ ದಶಮುಟ್ಟು ಕಾಳು ಬರ್ತಿತ್ತು. ಇವತ್ತು ಏನಾಗೈತೆ ಅಂದ್ರೆ ಇದು ಸಣ್ಣಗಾಗೈತಿ. ಹೌದ್ರೆ ಇದು ಸಣ್ಣಗೈತಿ. ಇದು ಪ್ರಮಾಣ ಏನಂದ್ರೆ ಕಮ್ಮಿ ಆಗೈತಿ ನೋಡ್ರಿ. ಒಂದು ಎರಡನೇದು ಏನಂದ್ರೆ ಫಂಗಸ್ ಐತಿ. ಇದೇನಾಗೈತೆ ಅಂದ್ರೆ ಇದೇನು ಒಂದು ಕಾಳು ಇಲ್ಲ. ಹೌದ್ರೆ ಇದ್ರ 3 ಥರ ಐತಿ ನೋಡಿ. ಇದು ಒಂದೇ ಥರ ಅಲ್ಲ, ಇದು ಸಣ್ಣ ಕಟ್ಟೈತಿ. ಇದು ಕಾಳೆ ಕತ್ತದಾಗ ಮಳೆ ಜಾಸ್ತಿ ಆಗಿದೆ, ಇದು ಬಣ್ಣ ಬರಲಿಲ್ಲ. ಅಲ್ಲಿಂದ ಏನಿಲ್ಲ, ಇಲ್ಲಿ ನೋಡ್ರಿ ಇದು ನೀರು ಹಿಡಿದು ಲಾಸ್ ಆಗೈತಿ. ಇಲ್ಲಿ ಮುಂದೆ ಮೆಳಿಕ್ ಆದೈತಿ ನೋಡಿ, ಇಲ್ಲೇ ಮೆಳಿಕ್ ಆದೈತಿ. ಇದರಿಂದ ಏನಾಗೈತಿ, ಮೆಳಿಕ್ ಆದೈತಿ. ಇನ್ನು ಏನು ಮುಂದೆ ಬರ್ಬೇಕಾಗಿತ್ತ ಮೆಳಿಕ್ ಆದ ಲಾಸ್ ಆಗೈತಿ. ಇಲ್ಲೇ ಕೊಳತು ಹಾಳಾಗೈತಿ. ಇಲ್ಲಿ ಗಡತರಾಗುವಂಥ ತೆನಿ ಇದೈತಿ, ಇಷ್ಟು ಲಾಸ್ ಆಗೈತಿ. ಮತ್ತು ಒಂದು ಎಕರೆಗೆ 25,000 ರೂಪಾಯಿ ಖರ್ಚು ಬರ್ತೈತಿ. 25ರಿಂದ 30,000. ಯಾಕಂದ್ರೆ ಇವತ್ತು ರೋಟೋವೇಟ್ರ್ ಹೊಡಿದಾಗಲಿ, ಅಲ್ಲಿಂದ ಏನಿಲ್ಲ ನಾವು ಮತ್ತೊಮ್ಮೆ ಕೂರ್ಗಿ ಬಿತ್ತನೆ ಮಾಡೋದಾಗಲಿ, ಅಲ್ಲಿಂದ ಮೊದಲು ಫಸ್ಟ್ ಬಿತ್ತಿಂದ ರಾಸಾಯನಿಕ ಗೊಬ್ಬರ ಕುಡಿಸಿ ಬಿತ್ತೀವಿ. ಇದಕ್ಕೆ ಬೀಜ ಕೂಡ ಅಲ್ಲಿಂದ ಅದಕ್ಕೆ ಉಪಚಾರ ಮಾಡ್ತೀವಿ. ಅದಾದ 1 ತಿಂಗಳಕ್ಕೆ ಕೀಡಿ ಅಂತ ಬರ್ತೈತಿ, ಕೀಡಿ ಎಣ್ಣೆ ಹೊಡಿತೀವಿ. ಅದು ಆದಿಂದ ಏನೈತಲ್ಲ ಮತ್ತೆ ನಮಗೆ ಕಸ ಹೋಗಕ್ಕಂತೇಳಿ ಕಳ್ಳನಾಶಕ ಹೊಡಿತೀವಿ. ಇಷ್ಟು ಹೊಡೆದು ಇಷ್ಟೆಲ್ಲ ಮಾಡಿಂದ ಏನೈತಲ್ಲ ಜೋಳ ತೆನೆ ಮುರಿದು ಕೂಡ್ ಹಾಕಿ ಮತ್ತು ಅದನ್ನು ಮಿಷನ್ ಹಚ್ಚಿ ಅದನ್ನ ಏನು ಮಾಡ್ತೇವೆ ಅಂದ್ರೆ ರಾಶಿ ಮಾಡ್ಬೇಕಾದ್ರೆ ಇವೆಲ್ಲ ಖರ್ಚು ಎಲ್ಲ ಏನೈತಲ್ಲ ಏನೈತಂದ್ರೆ ಇಷ್ಟು ಖರ್ಚು 25 ಬರ್ತೈತಿ. ಇವತ್ತು ಏನಾಗೈತೆ ಅಂದ್ರೆ ಇದು ಇಷ್ಟರ ಐತಿ. ಒಂದೊಂದು ಹೊಲ ಈ ಬಾಜು ನೋಡ್ರಿ ಕಾಣ್ತೈತಿ ನೋಡ್ರಿ, ಏನೂ ಇಲ್ದ ಹೊಡೆದ, ಏನೂ ಇಲ್ಲ. ಇಲ್ಲಿ ನೋಡ್ರಿ ಕಾಳಿಲ್ಲ. ಅಲ್ಲಿಂದ ಏನೈತಲ್ಲ ಈ ಥರ ನೋಡ್ರಿ, ಈ ಥರ ಇದು ನಮ್ಮ ಹಣೆ ಬರಾಗೈತಿ. ಇವತ್ತು ನಮಗೇನಾಗೈತೆ ಅಂದ್ರೆ ಏನು 10 ಪೈಸಾ ನಮ್ಗೆ ಉತ್ಪನ್ನ ಇವತ್ತು ಮುಂದೆ ಖರ್ಚು. ಅದಕ್ಕೆ ನಾವು ಪದೇ ಏನು ಸರ್ಕಾರಕ್ಕೆ ಮನವಿ ಏನು ಕೊಡ್ತೀವಿ, ನಮ್ಮ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಹೋದ ವರ್ಷ ಅನಾವೃಷ್ಟಿ, ಈ ವರ್ಷ ಅತಿವೃಷ್ಟಿ ನಮಗಾಗೈತಿ. ಅದ್ರ ಸಂಬಂಧ ನಮ್ಮ ರೈತರು ಏನು ಬೇಡಿಕೆ ಹೇಳ್ತೀವಿ ಅಂದ್ರೆ ಇಷ್ಟು ಪರಿಹಾರ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನು ಮಾಡ್ತಿತ್ತು, ಮಾನದಂಡದ ಮೇಲೆ ನಮಗೆ ಪರಿಹಾರ ಕೊಡ್ತಿತ್ತು. ಇವತ್ತು ಏನಾಗೈತೆ ಅಂದ್ರೆ ಈ ಮೊದಲು ಹೆಕ್ಟರ್ ಇತ್ತು, ಎಕರೆ ಇತ್ತು, ಇವತ್ತು ಗುಂಟೆ ಹಾಕ್ಯಾರ. ಇದು ಗುಂಟೆ ನೋಡ್ರಿ, ಇದಷ್ಟು ಹೊಲ ಹೋಗೈತಿ. ಇದು ಗುಂಟೆ ಅಷ್ಟು ಹಾಳಾಗೈತಿ ಅಂದ್ರೆ ನೀವೇ ನೋಡ್ರಿ. ನಾವೇನು ಪ್ರತ್ಯಕ್ಷವಾಗಿ ನೋಡ್ರಿ ವರದಿ ಕೊಡ್ಬೇಕಾದ್ರೆ ನೀವು ಏನಂತೇವಂದ್ರೆ ಇವನ್ನೆಲ್ಲ ನೋಡ್ರಿ ಅಂತ ನಾವು ಕಸನ ಬೆಳೆದೋಗಿತ್ತು. ಕಸನ ಹೋದ ಸಲ ಏನಾಗಿ ಕಲಘಟಗಿ ತಾಲೂಕು
ಬರಗಾಲ ಅಂತ ಸಾರಿದ್ದಿಲ್ಲ. ಕೇಂದ್ರ ತಂಡ ಬಂತು, ಧಾರವಾಡ ಹತ್ರ ಅಂಬಿನಬಾವಿ ಹತ್ರ ಹೋದೆ, ನಾನೇ ಹೋದೆ ಸ್ವತಃ, ರೈತರನ್ನ ಕರ್ಕೊಂಡು ಹೋದೆ. ಗೋವಿನ ಜೋಳ, ಭತ್ತ, ಕಬ್ಬು ತೊಗೊಂಡೋಗಿ ನಮ್ಮ ಇವರ DC ಅವರಿಗೆ ನಾವು ಟೈಮ್ ಕೇಳಿದ್ವಿ, ನಮ್ಮ ತಂಡ ಐತಿ ಬರ್ತೈತ್ರಿ, ಅಲ್ಲಿ ನಮಗೆ ಇದು ಕೊಡ್ರಿ ಅಂತ ಕೇಳಿದ್ವಿ. ಅವಾಗ ಕೇಂದ್ರ ತಂಡ ನಮ್ಮನ್ನು ಕರೆದು ಅದ್ರ ಉದ್ದಂಥ ಪೀಕ್ ನೋಡಿ 4 ದಿನದಾಗ ನಮಗೆ ಬರಗಾಲ ಅಂತ ಸಾರ್ತೀವಿ. ಒಳ್ಳೆ ಅದಕ್ಕೆ ತಮಗೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಥರ ಒಂದು ಇದ್ದು ಹೊತ್ತಿನಾಗ ನಮಗೇನ್ರಿ ನೀವು ಸುಳ್ಳ ನಮಗೆ ಪರಿಹಾರ, ನಾವು ರೈತರು ಅನ್ನ ಹಾಕಾರ, ನಾವು ಹಿಂಗೆ ಮಾಡಾರಲ್ಲ. ಅದಕ್ಕೆ ನಮಗೆ ಇವತ್ತು ಏನು ಮಾಡ್ಯಾರ ಅಂದ್ರೆ 10 ಎಕರೆ ಇದ್ದವಂಗೂ 3 ಗುಂಟೆ 10 ಗುಂಟೆ 20 ಗುಂಟೆ 30 ಗುಂಟೆ ಪರಿಹಾರ ಇವತ್ತು ರಾಜ್ಯ ಸರ್ಕಾರ ನಮಗೆ ಇದು ಮಾಡಿದೆ. ಅದಕ್ಕೆ ನಾವು ಕೇಳೋದಂದ್ರೆ ಇಲ್ಲೇ ADR ಅದಾರ, ಸಂಬಂಧಪಟ್ಟಂಥ ತಹಸೀಲ್ದಾರ್ ಸಾಹೇಬ್ರು ಅದಾರ. ನಾವು ಕೇಳೋದಿಷ್ಟ, ನಮ್ಗೆ ಯೋಗ್ಯ ಇದ್ರೆ ಪರಿಹಾರ ಕೊಡ್ರಿ ಅಂತೇವೆ ನಾವು. ಇವತ್ತೇನಾಗೈತೆ ಅಂದ್ರೆ ಇದನ್ನು ನಮಗೆಲ್ಲ ಗುಳೆ ಹೊಂಟೇವೆ, ನಾವು ಸಿಟಿಗೆ ಹೊಂಟೇವಿ, ಮಕ್ಕಳು ಮರಿ ಒಟ್ಟು ಮುದುಕರನ್ನ ಅಷ್ಟು ಬಿಟ್ಟು ಗುಳೆ ಹೊಂಟೇವ್ರಿ ನಾವು ಗೋವಾ. ಮತ್ತು ಇಲ್ಲಿ ಸಿಟಿಗೆ ಏನಿಲ್ಲ, ಇವತ್ತು ನಮ್ಮ ಹೆಣ್ಮಕ್ಳರ ಹಳ್ಳ್ಯಾಗ ದೊಡ್ಡ ದೊಡ್ಡ ಶ್ರೀಮಂತರ ಆಫೀಸರ್ ಮನೆಗೆ ಹೋಗಿ ರೊಟ್ಟಿ ಬಡಿದು ಬಾಂಡೆ ತಿಕ್ಕುವಂಥ ಪರಿಸ್ಥಿತಿ ಹೋಗ್ಯಾರ, ಶಾರದೊಳಗೆ ಹೊಂಟಾರ. ಆದರೆ ಇವತ್ತು ಗುಳೆ ಹೋಗಬಾರ್ದು, ಸರ್ಕಾರ ಆಯ್ತು ನಾವಾಯ್ತು ಕೇಳಿದ್ರೆ ಗುಳೆ ಹೋಗಬಾರ್ದು. ಇವತ್ತು ನಮಗೆ ಏನಾಗೈತೆ ಅಂದ್ರೆ ಇಲ್ಲಿ ಉತ್ಪನ್ನ ಬರೋದಕ್ಕೆ ನಮ್ಮ ರೈತರಿಗೆ ಮಕ್ಕಳಿಗೆ ಕನ್ಯಾ ಕೊಡ್ತಾ ಇಲ್ಲ. ಇದು ಸುಳ್ಳ ಕರೆವ ರೈತರ ಹೇಳ್ರಿ ನೀವು ಏನಾಗಿತ್ತಿದ್ದು. ಇವತ್ತು ರೈತರು ಯಾರು ನಾವು ಕನ್ಯೆ, ಇವತ್ತು ನನ್ನ ಮಕ್ಳು ಏನಾಗ್ಯಾವ ಅಂದ್ರೆ ಕನ್ಯೆ ಸಿಗೋದಕ್ಕೆ ಈ ಪೀಕ್ ಹಾಳಾಗಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಾರ. ಇವತ್ತು ಮೊನ್ನೆ ನಮ್ಮ ಇಲ್ಲೇ ನಮ್ಮ ಒಂದು ತಿಂಗಳಿಂದ ಗ್ರಾಮದಾಗ ಈ ಹೊಲದಾಗ ನೋಡಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ತಾರೆ. ನಾವು ಎಷ್ಟೋ ತಿಳುವಳಿಕೆ ಹೇಳ್ತೇವ್ರಿ, ಅದಕ್ಕೆ ಇವತ್ತು ಏನಾಗಿತ್ತು ಅಂದ್ರೆ ಕೈಗಾಲ ಸಾಲ ತೊಗೊಂಡಿರ್ತಾರೆ, ಮತ್ತೊಂದು ಇವತ್ತು ಬ್ಯಾಂಕ್ನಾಗ ತೊಗೊಂಡಿರ್ತಾರೆ. ಇವತ್ತು ಬ್ಯಾಂಕಿನ ಫೆಸಿಲಿಟೀಸ್ ಏನೈತೆ ಅಂದ್ರೆ 14 ತಿಂಗಳು 12 ತಿಂಗಳಿಗೆ ಸಾಲ ಮರುಪಾವತಿ ಮಾಡ್ಬೇಕಂತ. ಇವತ್ತು ಅದನ್ನು ನಾವು ತುಂಬಕ್ಕಿಂತ ಪೀಕ್ ನಾವು ತುಂಬಲಿಲ್ಲ ಅಂದ್ರೆ 14 ವರ್ಷ. ಅದಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದು ಸರ್ಕಾರಕ್ಕಾಯ್ತು ಕೇಂದ್ರ ಸರ್ಕಾರ ಆಯ್ತು, ನೀವು ಏನ್ರಿ ರೈತರ ಮಕ್ಕಳು ಅಂತ ನಾವು ತಿಳ್ಕೊಂಡೇವಿ, ನೀವೇನು ಆದ್ರೆ ನಮ್ಮ ತಾಯಿ ಇದ್ದಂಗೆ. ಇವತ್ತು ನಾವು ತಾಯಿ ಸಮಾನ. ಇವತ್ತು ಬಂದಿರಿ ನಮಗೆ, ಅದು ಕಲಗಡ್ಡಿ ತಾಲೂಕು, ನಮ್ಮದು ಹಳ್ಳವಾರ ತಾಲೂಕು ಆಯ್ತು, ಕಲಗಡ್ಡಿ ತಾಲೂಕು ಆಯ್ತು, ನಮಗೆ ಏನೈತಲ್ಲ ಇದು ಪರಿಹಾರವನ್ನು ನೀವು ಸರ್ಕಾರಕ್ಕಾಗಲಿ ನಮ್ಮ AD ಸಾಹೇಬರು ಮೊದಲಕ್ಕೆ 10,000 ಕೊಟ್ಟಿದ್ರೆ ಬ್ಯಾಡ ಅಂತ ಹೇಳಿದರು. ಅವಾಗ ಏನಿದ್ರೆ ಮೊದಲಕ್ಕೆ 6 ವರ್ಷದವರೆಗೆ ಕೊಟ್ಟಿರ್ತಾರೆ AD ಸಾಹೇಬ್ರ, ಮೊದಲಕ್ಕೆ 6,500 ಸಾವಿರ ಕೊಟ್ಟಿಲ್ಲ. ಒಂದನೇ ಹಂತ 6,500 ಸಾವಿರ, ಎರಡನೇ ಹಂತ ಎಷ್ಟು ಕೊಟ್ಟಿಲ್ಲ 4 ವರ್ಷ, 2 ಇದು ಕಮ್ಮಿ. ಅವ್ರು ಕೊಟ್ಟಿದ್ದಂದ್ರೆ ಇನ್ನು ಒಂದು ಕಮ್ಮಿ ಇದೆ. ಪ್ರತಿಯೊಬ್ಬನು ಎಷ್ಟು ನಮ್ಮ ಹೆಕ್ಟರ್ ಐತಿ ಎಷ್ಟು ಐತಿ ಎಲ್ಲ ಆಗ್ತದೆ. ಭತ್ತನೂ ಒಂದು ಸ್ವಲ್ಪ ಇಲ್ಲೇ ಬಿಟ್ಟು ಇಲ್ಲೇ ಐತಿ, ಒಂದು ಸ್ವಲ್ಪ 18 ಇಲ್ಲೇ ನೋಡ್ರಿ. ಆದ್ರೆ ನಾವು ಇಲ್ಲಿಂದ ಈ ಥರ ಇಷ್ಟು ಐತಿ ಏನೈತಲ್ಲ ನಿಮ್ಮನ್ನ ಹಾಕಿದ್ದು ಗೊತ್ತಾಗೈತೆ ನಮಗೆ. ನಿಮ್ಗೆ ಯಾಕೆ ಹಾಕ್ಯಾರ ಇಲ್ಲೇ ಯಾರು ಹಾಕಿ ಇಲ್ಲಿ DC ಹಾಕಿದ್ರೆ ಸರ್ಕಾರ ಎಷ್ಟು ಶಾಣೆತನ ಮಾಡ್ತೈತಿ. ಇಲ್ಲಿಂದ ಇಲ್ಲಿ DC-ನ ಇಲ್ಲಿ ಅಧಿಕಾರಿಗಳು ಹಾಕಿದ್ರೆ ಜಗ್ಗೆಷ್ಟು ತೋರಿಸ್ಬೋದು, ರಾಜಕೀಯ ಒತ್ತಡಕ್ಕಾಗಲಿ ರೈತರ ಒತ್ತಡಕ್ಕೆ ಹಾಕ್ಬೋದು ಅಂತ ನಿಮ್ಮನ್ನ ನಿಮ್ಗೆ ಸ್ವಾರ್ಥ, ನಮಗೇನು ಹಾಕಿದ್ದಕ್ಕೂ ನಿಮ್ಗೆ ಸ್ವಾರ್ಥ. ಯಾಕಂದ್ರೆ ಇಲ್ಲ ಅದೊಂದು ಸರ್ಕಾರ ಪಾಲಿಸಿ ಅದ, ನಂದು ಸರ್ಕಾರ ಪಾಲಿಸಿ ಅದ. ಯಾಕಂದ್ರೆ ಇಲ್ಲಿ ಯಾರು ಇದ್ರೆ ಏನಾರ ಒತ್ತಡ ಹಾಕ್ಬೋದು ಅವ್ರ ಮೇಲೆ. ಇವತ್ತು ನಮ್ಮ ತಹಸೀಲ್ದಾರ್ ಅದಾರ, ಅವರಿಗೆ ಒತ್ತಡ ಹಾಕ್ಬೋದು. ಇವತ್ತು DC ಮೇಡಮ್ ಅದ, ಅವ್ರಿಗೂ ಒತ್ತಡ ಹಾಕ್ಬಾರ್ದು ಅಂತೇಳಿ ಸ್ಥಳೀಯವಾಗಿ ರಾಜಕೀಯ ಮಾಡ್ತಾರ. ಅಲ್ಲಿ ಇಲೆಕ್ಷನ್ದಾಗ ಗುರುತಿನ ಓಟ್ ಹಾಕಿಸ್ಯಾರ ಅಂತೇಳಿ ಬರಾಬರಿ ಬದಲಾವಣೆ ಮಾಡ್ತಾರಲ್ಲ, ಹಂಗೆ ಮಾಡ್ತಾರ. ಇದ ಒಂದು ಬದಲಾವಣೆ ಮಾಡನ್ರಿ. ಅವ್ರು ಗುಂಟೆಗಟ್ಲೆ ಹಾಕ್ಯಾರಲ್ಲ, ಇದನ್ನೂ ಒಂದು ಬದಲಾವಣೆ ಮಾಡ್ಲಿ. ಅಲ್ಲ ಇದು ಏನು ಬದಲಾವಣೆ ಮಾಡಬೇಕಿದ್ರೆ ನೋಡ್ರಿ ಮೇಡಮ್ಮ. ಇವತ್ತ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ನಿಮ್ಗೆ, ಮತ್ತೆ ಕೇಳ್ಬೋದಿಲ್ಲ. ಕಬ್ಬು ಐತಲ್ಲ ಅಂತ ಕೇಳ್ಬೋದು. ಕಬ್ಬು ಇವತ್ತು ಏನಾಗಿತ್ತು ಅಂದ್ರೆ ನೀವು 25 ಗಣ್ಣು ಬೆಳಿತಿತ್ತು, ಇನ್ನೊಂದು ಗಣ್ಣು ಇರ್ತೈತೆ, 25 ಗಣ್ಣು ಬರ್ತಿತ್ತು. ಇವತ್ತು ಅದು ಏನಾಗೈತಿ 12 ಗಣ್ಣು ಒಳಗೈತಿ. ಆ ಗಣ್ಣು ಏನೈತೆ ಅಂದ್ರೆ ಇಷ್ಟು ಇರ್ತಿತ್ತು. ಇವತ್ತು ಏನಾಗೈತೆ ಅಂದ್ರೆ ಅಲ್ಲಿಂದ ಅದರ ಸಕ್ರಿಯ ಅಂಶ ಜಾಸ್ತಿ ಬರ್ಬೇಕಾಗಿತ್ತು. ಅದು ಗಾಳಿ ಮಳೆ ಬೆಳಕು ಭೂಮಿ ತೇವಾಂಶ ಒಂದು ಕಮ್ಮ. ಈ ದಿನ ನಾವು ಕಲಘಟಗಿ ತಾಲೂಕಿನಲ್ಲಿದ್ದೇವೆ. ಇದೊಂದು ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಒಂದು ಆಯುಕ್ತರು, ಅದೇ ರೀತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವಿಪತ್ತು ನಿರ್ವಹಣೆ, ಇವರಿಂದ ಒಂದು ಅತಿ ಹೆಚ್ಚು ಒಂದು ಪೂರ್ವ ಮುಂಗಾರಿನಲ್ಲಿ ನಾವೇನು ಬೆಳೆ ಹಾನಿಯನ್ನು ನಮೂದು ಮಾಡಲಿಕ್ಕೆ ಪರಿಹಾರ 3 ತಂತ್ರಾಂಶವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರ ಮುಖಾಂತರ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯನ್ನು ಕೂಡ ದಾಖಲಿಸಿದ್ದಾರೆ. ಅದರ ಪ್ರಕಾರವಾಗಿ ಒಂದು ಪ್ರತ್ಯೇಕ ತಂಡವನ್ನು ನಿಯೋಜನೆ ಮಾಡಿದ್ದಾರೆ. ಆ ತಂಡದಲ್ಲಿ ನಾನು ಪ್ರಸ್ತುತ ಮಮತಾ ಅಂತ ಹೇಳಿ ನನ್ನ ಹೆಸರು, ಅಪರ ಜಿಲ್ಲಾಧಿಕಾರಿಗಳು ಉಡುಪಿ, ಇವರ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿದ್ದಾರೆ. ಆ ಒಂದು ತಂಡದಲ್ಲಿ
ನನ್ನೊಂದಿಗೆ DD ಹಾರ್ಟಿಕಲ್ಚರ್ ಅವರು ಇದ್ದಾರೆ. ಅದೇ ಪ್ರಕಾರವಾಗಿ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಹಾಗೂ ಸಹಾಯಕ ಆಯುಕ್ತರು ಸಿರ್ಸಿ ಮತ್ತು ತಹಸೀಲ್ದಾರ್ ದಾಂಡೇಲಿ ಇಷ್ಟು 5 ಜನಗಳ ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಪ್ರತ್ಯೇಕ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಬೆಳೆ ಹಾನಿ ಆಗಿದೆ, ಕೃಷಿ ಆಗಿರ್ಬೋದು, ಅದೇ ಮೂಲಕ ತೋಟಗಾರಿಕೆ ಹಾನಿ ಆಗಿರ್ಬೋದು, ಸರಿಸುಮಾರು ನಮ್ಮಲ್ಲಿ ಒಂದು ಈ ಜಿಲ್ಲೆಯಲ್ಲಿ ಒಂದು 67,000 ಹೆಕ್ಟೇರ್ಸ್ ಅಷ್ಟು ಬೆಳೆ ಹಾನಿ ಏನು ಆಗಿದೆ. ಅದರ ಬಗ್ಗೆ ಪ್ರತ್ಯೇಕ ತಂಡಗಳು ನಾವು ನಿನ್ನೆ ಬೆಳಗ್ಗೆಯಿಂದನೇ ಎಲ್ಲ ತಂಡಗಳು ಕೂಡ ಪ್ರತ್ಯೇಕವಾಗಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕೂಡ ಭೇಟಿ ಮಾಡಿ ಅಲ್ಲಿನ ರೈತರೊಂದಿಗೆ ಸಂಪರ್ಕವನ್ನು ಕೂಡ ಮಾಡಿ ಆಗಿರುವಂಥ ಬೆಳೆ ನಷ್ಟ ಎಷ್ಟಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದೇವೆ. ಸೊ ಹಾಗಾಗಿ ಈ ದಿನ ನಾವು ಕಲಘಟಗಿ ತಾಲೂಕಿನಲ್ಲಿ ಕೂಡ ಬಂದು ಅದೇ ಪ್ರಕಾರವಾಗಿ ಎಲ್ಲ ರೈತರೊಂದಿಗೆ ಮಾತಾಡಿ ಏನೇನೆಲ್ಲ ಬೆಳೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ವೆರಿಫಿಕೇಷನನ್ನು ಮಾಡ್ತಾ ಇದ್ದೇವೆ.